ಮುಖ್ಯಮಂತ್ರಿಗಳು ಬೆಂಗಳೂರು ಬಿಡದಿ ಬಿಟ್ಟು ಹೊರಗಿಲ್ಲ. ಅಕಸ್ಮಾತ್ ಸಮಯ ಉಳಿದ್ರೆ ಡೆಲ್ಲಿಗೆ ಹೋಗಿ ಬರೋದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ದೃಷ್ಟಿಯಿಂದ. ಕೇಂದ್ರದ ನಾಯಕರು ಇವ್ರನ್ನ ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಭಾಳ ವಿಚಿತ್ರವಾದ ಹೇಳಿಕೆ. KPCC ಅಧ್ಯಕ್ಷ AICC ಅಧ್ಯಕ್ಷರು ಸಂಪುಟ ವಿಸ್ತರಣೆ ಬಗ್ಗೆ ನಾನೇನು ಹೇಳೋದು? ನಾನು ನನ್ನ ಖಾಸಗಿ ಕೆಲಸದ ಮೇಲೆ ಬೆಂಗಳೂರು ಬಂದಿದ್ದೇನೆ, ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ತಿದ್ದೇನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಈಗ ನಾನೇನು ಹೇಳಲಿ? ನಾನು ಇಲ್ಲಿದ್ದೇನೆ ಅಷ್ಟೇ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಡೆಲ್ಲಿಯಿಂದ ಬರ್ತಾರಲ್ಲ, ಬಂದವರನ್ನು ಕೇಳಿ. ಇದು ಪತ್ರಿಕೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AIC ಅಧ್ಯಕ್ಷರು ಉದಯವಾಣಿನಲ್ಲಿ ಕೊಟ್ಟಂಥ ಒಂದು ಏನು ಪದ ಹೇಳಬೇಕು ಇದಕ್ಕೆ? ನಿಜಕ್ಕೂ ನಂಗೆ ನಾಚಿಕೆ ಆಗುತ್ತೆ. ಒಬ್ಬ AICC ಅಧ್ಯಕ್ಷರು ಕರ್ನಾಟಕ ರಾಜ್ಯದವರಾಗಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಮಾಡೋ ದಿಕ್ಕಿನಲ್ಲಿ ನನಗೇನೂ ಗೊತ್ತಿಲ್ಲ, ನಂಗೆ ಕೇಳಬೇಡ್ರಿ, ಡೆಲ್ಲಿಯಿಂದ ಯಾರು ಬರ್ತಾರೋ ಅವ್ರು ಕೇಳಿ ಅಂತಂದರೆ ಇದೊಂದು ಕಾಂಗ್ರೆಸ್ ಅನ್ನೋದು ಪಕ್ಷನ ಇದು? ಇದಕ್ಕೋಸ್ಕರ ಜನ ನಿಮಗೆ ಓಟ್ ಕೊಟ್ರಾ? ರಿಪೋರ್ಟ್ ಅನೇಕ ಜಿಲ್ಲೆಗಳಲ್ಲಿ 81%ನಷ್ಟು ಬೆಳೆನೇ ನಾಶ ಆಗಿದೆ. 81%ಅಷ್ಟು ಮಳೆ ಕೊರತೆ ಅನೇಕ ಜಿಲ್ಲೆಗಳಲ್ಲಿ, ಹಾವೇರಿ ಜಿಲ್ಲೆ, ಗದಗಲ್ಲಿ, ಆ ಕಡೆ ಭಾಗದಲ್ಲಿ. ಬಿತ್ತನೆ ಎಲ್ಲ ಆಗಿ 1.5 ತಿಂಗಳಿಂದ ಆ ಮಳೆ ಇಲ್ದೇನೆ ಸಂಪೂರ್ಣ ಬಿತ್ತನೆ ನಾಶ ಆಗೋಗಿದೆ. ಭಾಳ ದುಃಖದಿಂದ ಹೇಳ್ತಾ ಇದ್ದೇನೆ. ಯಾರು ತಗೋಬೇಕು ರೈತ? ಈ ಹಸುನ ದನನ ಇದನ್ನು ಮಾರಾಟಕ್ಕೆ ಅಂತ ಅಂದ್ಕೊಂಡು ಕೆಲವು ಕಡೆ ಜಾತ್ರೆ ಕರೀತಾರೆ. ಜಾತ್ರೆಯಲ್ಲಿ ಆ ಹಸು ಕರು ಎತ್ತು ಎಲ್ಲ ತರ್ತಾರಲ್ಲ, ಅವಕ್ಕೆ ಹಿಡ್ಕೊಳಕ್ಕೆ ಜಾಗಿಲ್ಲ, ನಮ್ಮ ಕೈಯಲ್ಲಿ ಸಾಕಾಗಲ್ಲ ಅಂತ ಮಾರಾಟಕ್ಕೆಲ್ಲ ರೈತರು ತರ್ತಾ ಇದ್ದಾರೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಬೆಲೆ ಬಾಳಂಥ ರಾಸುಗಳಿಗೆ 50,000 ರೂಪಾಯಿ ಕೇಳೋರಿಲ್ಲ. ಕಣ್ಣೀರು ಹಾಕ್ಕೊಂಡು ರೈತರು ಅದು ಮಾರಾಟ ಮಾಡ್ತಿದ್ದಾರೆ. ಆ ಹಸು, ಆ ಒಂದು ಎತ್ತುಗಳನ್ನು ಎಷ್ಟು ಕಾರ ಅಷ್ಟು ಕೋಲಿ ಅಂತ ಕೊಟ್ಟೋಗಿ ಇಷ್ಟಪಡ್ತಿದ್ದಾರೆ. ಕಸಾಯಿಖಾನೆಯರು ತೊಗೊಂಡವ್ರಿಗೆ ಇವು ಹಬ್ಬ. ಇಷ್ಟು ಬೇಜವಾಬ್ದಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಕಂಡಿರಲಿಲ್ಲ.